ಪಿ ವಿ ಹೊಸರವ್ರೆ, ಜಿ ಜೆ ಅವರೇ, ಸಿಸ್ರವ್ರೆ, ಎಲ್ಲರೂ ನಮ್ಮ ಎಲ್ಲ ಒಂದು ರೀತಿಯಲ್ಲಿ ಇಡೀ ಸಿದ್ದಾಪುರದ ಎಲ್ಲ ಪ್ರತಿನಿಧಿಗಳು ಇಲ್ಲಿ ಇದ್ದೀರಿ ಅಂತ ನನಗೆ ಅನಿಸ್ತದೆ. ನಾನು ಸುಮಾರು 37 ವರ್ಷದಿಂದ ಸಿದ್ದಾಪುರದಲ್ಲಿ ಇದ್ದೀನಿ. 89ನೇ ಇಸ್ವಿಯಿಂದ ಸಿದ್ದಾಪುರದಲ್ಲೂ ನನ್ನನ್ನು ಸಲಹಿದ್ದಾರೆ. ಅಂದರೆ ನಾನು ಬೇರೆ ಊರಿಗೆ ಬಂದಿದೆ ಅಂತ ನನಗೆ ಯಾವಾಗಲೂ ಇಲ್ಲಿ ಅನಿಸ್ಲಿಲ್ಲ. ಒಂದನೇದು ಇದು ಸ್ವಾತಂತ್ರ್ಯ ಹೋರಾಟದ ತ್ಯಾಗದ್ದು ಇದೆಲ್ಲ ನಾವು ಮತ್ತೆ ನೆನಪಿಸ್ಕೊಳ್ಬೇಕು. ಅದು ಆ ಒಂದು ರೀತಿಯ ಇದು ತ್ಯಾಗ ಮನೋಭಾವ ಮತ್ತು ಸ್ನೇಹ ಮನೋಭಾವ ಇದೆಯಲ್ಲ, ಅದು ಸಿದ್ದಾಪುರದವರಲ್ಲಿ ತಾನಾಗಿ ಬಂದಿದೆ ಅಂತ ನನಗೆ ಅನಿಸ್ತದೆ. ಅಂದರೆ ಪರಂಪರಾಗತವಾಗಿ ಬಂದಿದೆ ಅಂತ ಅನಿಸ್ತದೆ. ಅಷ್ಟು ಪ್ರೀತಿಯಿಂದ ನನ್ನನ್ನು ಕಂಡಿದ್ದಾರೆ. ಅದನ್ನೆಲ್ಲ ಹೇಳಿದರೆ ಮತ್ತೆ ಭಾಳ ಗೊತ್ತಾಗ್ತದೆ. ಜಿ ಜಿ ಹೆಗಡೆಯವರು ಏನು ಅಂದರೆ ಈ ಗಂಟೆಗೆ ಇರ್ತಿತ್ತು, ಅದು ತಪ್ಪಿ ಹೋಗ್ತದೆ ಅಂತ ರಾತ್ರಿ ಇರೋದಿಲ್ಲಾಗಿತ್ತು, ಅದು ಹೊತ್ತೆ ಹೋಗ್ಬಿಡ್ತದೆ ಯಾರಿಗೆ ಬೈಕು ಏನೂ ಇಲ್ಲ. ಅದು ಆವಾಗಿನಿಂದ ನನಗೆ ಇದು ಸಿಕ್ತು. ಆ ಪ್ರೀತಿ ಅನ್ನೋದು ಏನಾಗ್ತದೆ, ನಮಗೆ ಪ್ರೋತ್ಸಾಹ ಆಗ್ತದೆ. ಈಗ ಇಲ್ಲಿ ಎಲ್ಲರಿಗೂ ಗೊತ್ತಿದೆ, ಮಾಳ್ಕೋಡವರು ಅಲ್ಲಿಂದ ಬಂದರು, ಇಲ್ಲಿ ಬಂದು ಎಷ್ಟು ಸಹಜ ಆಗಿಬಿಟ್ಟಿದ್ದಾರೆ, ಎಷ್ಟು ಅವರು ನಮ್ಮ ಎಲ್ಲರ ಮೇಲೆ ಪ್ರೀತಿಯ ಪ್ರಭಾವವನ್ನು ಬೀರಿದ್ದಾರೆ. ಆ ರೀತಿಯ ವ್ಯಕ್ತಿತ್ವ ರೂಪುಗೊಳ್ಳಲಿಕ್ಕೆ ಇಲ್ಲಿಯ ಸಿದ್ದಾಪುರದ ಜನರ ಸಹಕಾರ ಇದೆ. ಆ ರೀತಿ ಆಯಿತು. ಹಾಗಾಗಿ ನನಗೆ ಇಲ್ಲಿ ಎಲ್ಲ ಶಾಲೆಗಳಲ್ಲೂ ಯಾವ ಶಾಲೆಯಲ್ಲಿಯೂ ಬೇಸರ ಆಗಲಿಲ್ಲ. ಎಲ್ಲ ಶಾಲೆಯಲ್ಲೂ ನಾನು ಪ್ರಯೋಗಗಳನ್ನು ಮಾಡಿದೆ. ಎಲ್ಲ ಮತ್ತು ಪಂಚಾಯತ್ ಮಟ್ಟದಲ್ಲಿ ಒಂದು ಪ್ರಶಸ್ತಿ ಇರ್ತಿತ್ತು, ಅದು ಕೊಟ್ಟರು, ಜಿಲ್ಲೆಯಲ್ಲಿ ಕೊಟ್ಟರು, ರಾಜ್ಯದ್ದು ಕೊಟ್ಟರು, ರಾಷ್ಟ್ರದ್ದು ಕೊಟ್ಟರು. ಎಲ್ಲ ಪ್ರಶಸ್ತಿಗಳು ತಾನಾಗೇ ಬಂದಿದೆ. ರಾಷ್ಟ್ರ ಪ್ರಶಸ್ತಿ ಬಂದಾಗ ಹಾವೇರಿಂದ ಯಾರೋ ಒಬ್ಬರು ಫೋನ್ ಮಾಡಿದ್ದಾರೆ ನನಗೆ, ಅಂದರೆ ಆ ಪೇಪರ್ನಲ್ಲಿ ಬಂದಿದೆ ಅಂತ. ನನಗೆ ಅಲ್ಲಿವರೆಗೂ ಗೊತ್ತಿರಲಿಲ್ಲ. ಅಷ್ಟು ಪ್ರೀತಿಯಿಂದ ತುಂಬಿಕೊಂಡಿದೆ ಅಂತಲೇ ನಾನು ಇದಕ್ಕಾಗಿ ಮೇಲಿಂದ ಹೇಳೋದಲ್ಲ, ಎಲ್ಲರ ಹತ್ತಿರ ಹೇಳೋದಿಲ್ಲ. ಎಲ್ಲರೂ ಬಂದದ್ದಕ್ಕೆ ತುಂಬ ಖುಷಿಯಾಗಿದೆ. ಈ 7 ಜನ ಆದ್ರಲ್ಲ, ಕನ್ನೇಶಿ ಅವರು ಹೇಳಿದಂಗೆ ಎಲ್ಲರೂ ಭಾಳ ಅವರವರ ಒಂದೊಂದು ಕ್ಷೇತ್ರದಲ್ಲಿ ತುಂಬ ಸಾಧನೆ ಮಾಡಿ ಇದಕ್ಕೆ ಸರ್ವಾಧ್ಯಕ್ಷತೆ ಹುದ್ದೆ ಬಂದಿದ್ದಾರೆ. ಈಗ ನಾನು ಅದಕ್ಕೆ ಆಗೋದು ಅಂದರೂ ಅದಕ್ಕೆ ಭಾಳ ಒಂದು ರೀತಿಯ ನನಗೂ ಒಂದು ಭಯ ಅನ್ನಿಸ್ತದೆ. ಅಷ್ಟು ಗೌರವ ಇದೆ ಅದಕ್ಕೆ, ಆ ಹುದ್ದೆಗೆ. ಆ ರೀತಿಯ ಇದನ್ನು ಇಲ್ಲಿಯ ಜನ ಕಾದ್ಕೊಂಡು ಬಂದಿದ್ದಾರೆ. ಅದನ್ನು ನೀವು ಪ್ರೀತಿಯಿಂದ ಕೊಟ್ಟಿದ್ದೀರಿ. ನಿಮ್ಮೆಲ್ಲರ ಪ್ರೀತಿಗೆ ನಾನು ಒಪ್ಕೊಂಡಿದ್ದೇನೆ. ನಾವೆಲ್ಲ ಸೇರಿ, ಅದು ಸಾಹಿತ್ಯ ಅಂತಂದರೆ ಜನಜೀವನವೇ ಸಾಹಿತ್ಯ. ಅಂದರೆ ಒಂದು ಜನರಿಗಿನ್ನ ಒಂದು ದೊಡ್ಡ ಕಷ್ಟ ಬಂದಿದೆ ಅಂತಂದರೆ ಸಾಹಿತ್ಯ ಅಲ್ಲಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅಥವಾ ಕಷ್ಟಕ್ಕೆ ಪರಿಹಾರವನ್ನು ಸಾಹಿತ್ಯ ಹುಡುಕಬೇಕು. ಈಗ ಇದು ನಾಳೆ ಭಾಷಣದಲ್ಲಿ ಆ ಎಲೆ ಚುಕ್ಕೆ ರೋಗದ್ದು ನಾನು ಪ್ರಸ್ತಾಪ ಮಾಡಬೇಕು ಅಂತ ಇದು ಮಾಡಿಕೊಂಡೆ. ಅಂದರೆ ಜನರಿಗೆ ಬಂದಿದೆ ಅಂದರೆ ನಮಗೆಲ್ಲರಿಗೂ ಬಂದಿದೆ ಅಂತ ಅರ್ಥ. ಅದು ಸಾಹಿತ್ಯ ಮತ್ತು ಜನಜೀವನ ಅನ್ನೋದು ಬೇರೆ ಇಲ್ಲ. ಎಲ್ಲರೂ ಸೇರಿ ಒಂದು ಹಬ್ಬದ ಹಾಗೆ ಆಚರಿಸೋದು, ಸ್ನೇಹದ ವರ್ತುಲವನ್ನು ವಿಸ್ತರಿಸೋದು.